ರಾಯರನ್ನ ಸ್ಮರಿಸಿಕೊಂಡು ಆತ್ಮೀಯರೇ ಪರಿವರ್ತನ್ ಕ್ಲಾಸಸ್ಗೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಅಬಾಕಸ್ ಇಂದ ಅನಾಲಿಟಿಕಲ್ ಇಂಜಿನ್ ವರೆಗೂ ಪ್ರಮುಖವಾಗಿ ವೆರಿ ಇಂಪಾರ್ಟೆಂಟ್ 25 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೋಡೋಣ. ಅವು ಇತ್ತೀಚೆಗೆ ನಡೆದಿರ್ತಕ್ಕಂಥ ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ಸ್ಗಳಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳು. ಮೊದಲನೇದಾಗಿ ವಿಚ್ ಈಸ್ ವೈಡ್ಲಿ ಕನ್ಸಿಡರ್ಡ್ ದ ಅರ್ಲಿಯೆಸ್ಟ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಇನ್ ಹ್ಯೂಮನ್ ಹಿಸ್ಟ್ರಿ. ಮಾನವ ಇತಿಹಾಸದಲ್ಲಿ ಅತ್ಯಂತ ಹಳೆಯ ಲೆಕ್ಕಾಚಾರದ ಸಾಧನ ಯಾವುದು ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. ಆಪ್ಷನ್ ಎ ಪಾಸ್ಕಲೈನ್, ಆಪ್ಷನ್ ಬಿ ಡಿಫರೆನ್ಸ್ ಇಂಜಿನ್, ಆಪ್ಷನ್ ಸಿ ಅಬಾಕಸ್, ಆಪ್ಷನ್ ಡಿ ಅನಾಲಿಟಿಕಲ್ ಇಂಜಿನ್. ಸೊ ದ ಆನ್ಸರ್ is abacus. Question number 2, who is universally honored as the father of computer? Asked in SSC CGL exam. ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನು ಸಾರ್ವತ್ರಿಕವಾಗಿ ಗೌರವಿಸಲಾಗುತ್ತದೆ? ನಿಮಗೆಲ್ಲ ಗೊತ್ತಿದೆ. ಸೊ ಆನ್ಸರ್ is ಚಾರ್ಲ್ಸ್ ಬ್ಯಾಬೇಜ್. Question number 3, in which device were rods made of bones or wood used to perform multiplication and division? IBPS ಕ್ಲರ್ಕ್ ಎಕ್ಸಾಮ್. ಗುಣಾಕಾರ ಮತ್ತು ಭಾಗಾಕಾರ ಮಾಡಲು ಮೂಳೆ ಅಥವಾ ಮರದಿಂದ ಮಾಡಿದ ಕಡ್ಡಿಗಳನ್ನು ಬಳಸಿದ ಸಾಧನ ಯಾವುದು? ಆನ್ಸರ್ is Napier bones. Question number 4, which mechanical calculator invented by Blaise Pascal in 1642 used a system of gears and wears? In RRB NTPC exam it is asked. 1642ರಲ್ಲಿ ಬ್ಲೇಸ್ ಪಾಸ್ಕಲ್ ಕಂಡುಹಿಡಿದ ಗೇರ್ ಮತ್ತು ಚಕ್ರಗಳ ವ್ಯವಸ್ಥೆಯನ್ನು ಬಳಸಿದ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾವುದು? ಆಪ್ಷನ್ ಎ ಅನಾಲಿಟಿಕಲ್ ಇಂಜಿನ್, ಆಪ್ಷನ್ ಬಿ ಡಿಫರೆನ್ಸ್ ಇಂಜಿನ್, ಆಪ್ಷನ್ ಸಿ ಪಾಸ್ಕಲೈನ್, ಆಪ್ಷನ್ ಡಿ ಅಬಾಕಸ್. ಸೊ ದ ಆನ್ಸರ್ is ಪಾಸ್ಕಲೈನ್. Question number 5, Charles Babbage designed the difference engine in 1822 primarily to calculate which mathematical data? ಚಾರ್ಲ್ಸ್ ಬೇಬೇಜ್ 1822ರಲ್ಲಿ ಡಿಫರೆನ್ಸ್ ಇಂಜಿನ್ ಅನ್ನು ಪ್ರಮುಖವಾಗಿ ಯಾವ ಗಣಿತದ ದತ್ತಾಂಶವನ್ನು ಲೆಕ್ಕ ಹಾಕಲು ವಿನ್ಯಾಸಗೊಳಿಸಿದರು? ಆಪ್ಷನ್ ಎ ಮಲ್ಟಿಪ್ಲಿಕೇಶನ್ ಟೇಬಲ್ಸ್, ಆಪ್ಷನ್ ಬಿ ಪಾಲಿನಾಮಿಯಲ್ ಫಂಕ್ಷನ್ಸ್, ಆಪ್ಷನ್ ಡಿ ಬೈನರಿ ಕೋಡ್, ಆಪ್ಷನ್ ಡಿ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್. ಈ ಪ್ರಶ್ನೆಯನ್ನು ನೋಡಿದ ತಕ್ಷಣ ನಮ್ಮ ಕಣ್ಣುಗಳು ಆಪ್ಷನ್ ಎ ಗುಣಾಕಾರದ ಕೋಷ್ಟಕಗಳು ಅಂತ ಹೋಗ್ಬಿಡುತ್ತೆ. ಬಟ್ ಆಕ್ಚುಯಲ್ ಆನ್ಸರ್ is ಪಾಲಿನಾಮಿಯಲ್ ಫಂಕ್ಷನ್ಸ್. ಆತ್ಮೀಯರೇ, ಯಾಕಪ್ಪ ಅಂತಂದ್ರೆ ಮೊದಲು ಈ ಯಂತ್ರದ ಮುಖ್ಯ ಉದ್ದೇಶ ಬಹುಪದ ಕಾರ್ಯಗಳ ಮೌಲ್ಯಗಳನ್ನು ಫೈನೈಟ್ ಡಿಫರೆನ್ಸ್ ಮೆಥಡ್ ಸೀಮಿತ ವ್ಯತ್ಯಾಸ ವಿಧಾನ ಬಳಸಿ ಲೆಕ್ಕ ಹಾಕುವುದು. ಸೀಮಿತ ವ್ಯತ್ಯಾಸ ವಿಧಾನವನ್ನು ಬಳಸಿಕೊಂಡು ಗುಣಾಕಾರದ ಕೋಷ್ಟಗಳನ್ನು ಲೆಕ್ಕ ಹಾಕುವುದು ಅಂದ್ರೆ ಬಹುಪದೀಯ ಕಾರ್ಯಗಳನ್ನು ಲೆಕ್ಕ ಹಾಕುವುದು. ಬಹುಪದೀಯಗಳು ಪಾಲಿನಾಮಿಯಲ್ ಫಂಕ್ಷನ್ಸ್ ಅಂತಂದ್ರೆ ಯಾವ ತರ ಬರುತ್ತೆ ಅಂತಂದ್ರೆ, ಸಪೋಸ್ y is equal to x plus 5. These are the polynomial functions. Next, question number 6, which architecture machine conceptualized in 1837 is considered the first design of a general purpose programmable computer? 1837ರಲ್ಲಿ ಪರಿಕಲ್ಪನೆ ಮಾಡಲಾದ ಯಾವ ಯಂತ್ರವನ್ನ ಮೊದಲ ಸಾಮಾನ್ಯ ಉದ್ದೇಶದ ಪ್ರೋಗ್ರಾಮೇಬಲ್ ಕಂಪ್ಯೂಟರ್ ವಿನ್ಯಾಸ ಎಂದು ಪರಿಗಣಿಸಲಾಗುತ್ತದೆ? ಆನ್ಸರ್ is ಅನಾಲಿಟಿಕಲ್ engine. Okay. Next, who is recognized as the world's first computer programmer for writing algorithms for analytical engine? Option A Ada Lovelace, option B Grace Hopper, option D Alan Turing, option D Charles Babbage. The answer is Lady Ada Lovelace. Question number 8, which technology did Charles Babbage plan to use for feeding input instructions into the analytical engine? ಅನಾಲಿಟಿಕಲ್ ಇಂಜಿನ್ಗೆ ಇನ್ಪುಟ್ ಸೂಚನೆಗಳನ್ನು ನೀಡಲು ಚಾರ್ಲ್ಸ್ ಬೇಬೇಜ್ ಯಾವ ತಂತ್ರಜ್ಞಾನವನ್ನು ಬಳಸಲು ಯೋಚಿಸಿದರು? ಪಂಚ್ಡ್ ಕಾರ್ಡ್ಸ್. ಆನ್ಸರ್ is ಪಂಚ್ಡ್ ಕಾರ್ಡ್ಸ್. ಓಕೆ. ನೆಕ್ಸ್ಟ್ ಆತ್ಮೀಯರೇ, ಕ್ವಶನ್ ನಂಬರ್ 9, ಇನ್ ದ ಅನಾಲಿಟಿಕಲ್ ಇಂಜಿನ್ ಆರ್ಕಿಟೆಕ್ಚರ್ ದ ಕ್ಯಾಲ್ಕುಲೇಟಿಂಗ್ ಯೂನಿಟ್ ವಾಸ್ ನೋನ್ ಆಸ್ ವಾಟ್? ಅನಾಲಿಟಿಕಲ್ ಇಂಜಿನ್ ವಿನ್ಯಾಸದಲ್ಲಿ ಲೆಕ್ಕಾಚಾರ ಮಾಡುವ ಘಟಕವನ್ನು ಏನೆಂದು ಕರೆಯುತ್ತಾರೆ? ಆನ್ಸರ್ is ಮಿಲ್. Okay, question number 10, in Babbage's analytical engine which part acted as the memory unit to keep data? Answer is store. Okay. Question number 11, the idea of using punched cards for input in the analytical engine was borrowed from which mechanical inventions? Analytical engine ನಲ್ಲಿ ಇನ್ಪುಟ್ ಗಾಗಿ ಪಂಚ್ ಕಾರ್ಡ್ಗಳನ್ನು ಬಳಸುವ ಕಲ್ಪನೆಯನ್ನು ಯಾವ ಯಾಂತ್ರಿಕ ಆವಿಷ್ಕಾರದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ಎ ಜಾಕ್ವರ್ಡ್ ಲೂಮ್, ಆಪ್ಷನ್ ಬಿ ಪಾಸ್ಕಲ್ಸ್ ಕ್ಯಾಲ್ಕುಲೇಟರ್, ಆಪ್ಷನ್ ಸಿ ನೇಪಿಯರ್ ಬೋನ್ಸ್, ಆಪ್ಷನ್ ಡಿ
ಪ್ರಿಂಟಿಂಗ್ ಪ್ರೆಸ್. ಆತ್ಮೀಯರೇ, ಆನ್ಸರ್ ಈಸ್ ಜಾಕ್ವರ್ಡ್ ಲೂಮ್. Question number 12. Gottfried Wilhelm Leibniz improved upon the Pascaline to create a machine that could perform multiplication. What was it called? ಗುಣಾಕಾರವನ್ನು ಮಾಡಲು ಬ್ಲೇಸ್ ಪಾಸ್ಕಲ್ ಯಂತ್ರವನ್ನು ಸುಧಾರಿಸಿ ಗಾಡ್ಫ್ರೆಡ್ ವಿಲ್ಹೆಲ್ಮ್ ಲೆಬ್ನಿಜ್ ಸಿದ್ಧಪಡಿಸಿದ ಯಂತ್ರದ ಹೆಸರೇನು? ಆನ್ಸರ್ ಈಸ್ ಸ್ಟೆಪ್ಡ್ ರಾಕ್ನರ್. Question number 13. Abacus uses which of the following mechanism to keep track of numbers? ಅಬಾಕಸ್ ಸಂಖ್ಯೆಗಳನ್ನು ಲೆಕ್ಕ ಹಾಕಲು ಈ ಕೆಳಗಿನ ಯಾವ ವ್ಯವಸ್ಥೆಯನ್ನು ಬಳಸುತ್ತದೆ? ಆಪ್ಷನ್ ಎ ಗೇರ್ಸ್ ಆ್ಯಂಡ್ ಲಿವರ್ಸ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್, ಆಪ್ಷನ್ ಸಿ ಬೆಡ್ಸ್ ಆ್ಯಂಡ್ ರಾಡ್ಸ್, ಆಪ್ಷನ್ ಡಿ ಪಂಚ್ಡ್ ಕಾರ್ಡ್ಸ್. ಸೊ ಆನ್ಸರ್ ಈಸ್ ಬಡ್ಸ್ ಆ್ಯಂಡ್ ರಾಡ್ಸ್, ಕಡ್ಡಿಗಳ ಮೇಲಿನ ಮಣಿಗಳು. ಕ್ವಶನ್ ನಂಬರ್ 14. Which early computing device uses positional notation to represent decimal numbers? ದಶಮಾಂಶ ಸಂಖ್ಯೆಗಳನ್ನು ಪ್ರತಿನಿಧಿಸಲು ಸ್ಥಾನಿಕ ಸಂಕೇತ ಬಳಸಿದ ಆರಂಭಿಕ ಸಾಧನ ಯಾವುದು? ಆಪ್ಷನ್ ಎ ಕಂಪ್ಯೂಟರ್, ಆಪ್ಷನ್ ಬಿ ಅಬಾಕಸ್, ಆಪ್ಷನ್ ಸಿ ಐನ್ಯಾಕ್, ಆಪ್ಷನ್ ಡಿ ಅನಾಲಿಟಿಕಲ್ ಎಂಜಿನ್. ಸೊ ದ ಆನ್ಸರ್ ಈಸ್ ಅಬಾಕಸ್. Question number 15. Why did Charles Babbage fail to complete the physical instructions of his analytical engine during his lifetime? ಚಾರ್ಲ್ಸ್ ಬ್ಯಾಬೇಜ್ ತನ್ನ ಜೀವಿತಾವಧಿಯಲ್ಲಿ ಅನಾಲಿಟಿಕಲ್ ಇಂಜಿನ್ನ ಸಂಪೂರ್ಣ ಭೌತಿಕ ನಿರ್ಮಾಣವನ್ನ ಮಾಡಲು ಏಕೆ ವಿಫಲರಾದರು? ಆಪ್ಷನ್ ಎ ಲ್ಯಾಕ್ ಆಫ್ ಡಿಸೈನ್ ಪ್ಲಾನ್ಸ್, ವಿನ್ಯಾಸದ ಯೋಜನೆಗಳ ಕೊರತೆ, ಆಪ್ಷನ್ ಬಿ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್ ಅಂಡ್ ಲ್ಯಾಕ್ ಆಫ್ ಪ್ರೆಸಿಷನ್ ಎಂಜಿನಿಯರಿಂಗ್ ಅಟ್ ದ ಟೈಮ್, ಆರ್ಥಿಕ ಮುಗ್ಗಟ್ಟು ಮತ್ತು ಕಾಲದ ನಿಖರ ಎಂಜಿನಿಯರಿಂಗ್ ಕೊರತೆ, ಆಪ್ಷನ್ ಸಿ ಗವರ್ಮೆಂಟ್ ಬ್ಯಾನ್, ಸರ್ಕಾರದ ನಿಷೇಧ, ಆಪ್ಷನ್ ಡಿ ಹಿ ಲಾಸ್ಟ್ ಇಂಟ್ರೆಸ್ಟ್, ಅವರು ಆಸಕ್ತಿ ಕಳೆದುಕೊಂಡರು. ಅವಾಗಿನ ಕಾಲದಲ್ಲಿ ನಿಖರ ಇಂಜಿನಿಯರಿಂಗ್ ಕೊರತೆ ಅನ್ನೋದು ಬಹಳ ಇತ್ತು. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್ ಅಂಡ್ ಲ್ಯಾಕ್ ಆಫ್ ಪ್ರೆಸಿಷನ್ ಎಂಜಿನಿಯರಿಂಗ್ ಅಟ್ ದ ಟೈಮ್. ಕ್ವಶನ್ ನಂಬರ್ 16. Which machine marks the transition from purely manual mathematical aids to semi-automated mechanical calculation? ಕೇವಲ ಹಸ್ತಚಾಲಿತ ಗಣಿತ ಸಾಧನಗಳಿಂದ ಅರೆ ಸ್ವಯಂಚಾಲಿತ ಯಾಂತ್ರಿಕ ಲೆಕ್ಕಾಚಾರಕ್ಕೆ ಬದಲಾವಣೆಯನ್ನು ಗುರುತಿಸಿದ ಮೊದಲ ಯಂತ್ರ ಯಾವುದು? ಆಪ್ಷನ್ ಎ ಪಾಸ್ಕಲೈನ್, ಆಪ್ಷನ್ ಬಿ ಐನ್ಯಾಕ್, ಆಪ್ಷನ್ ಸಿ ಲ್ಯಾಪ್ಟಾಪ್, ಆಪ್ಷನ್ ಡಿ ಅಬಾಕಸ್. ಸೊ ದ ಆನ್ಸರ್ ಈಸ್ Pascaline. Okay. Question number 17. The classical structure of input process output storage found in modern computers was first completely outlined in the conceptual design of which engine? ಆಧುನಿಕ ಕಂಪ್ಯೂಟರ್ಗಳಲ್ಲಿ ಕಂಡುಬರುವ ಇನ್ಪುಟ್ ಪ್ರೊಸೆಸ್ ಔಟ್ಪುಟ್ ಸ್ಟೋರೇಜ್ನ ಶಾಸ್ತ್ರೀಯ ರಚನೆಯನ್ನ ಮೊದಲು ಯಾವ ಯಂತ್ರದ ಪರಿಕಲ್ಪನಾ ವಿನ್ಯಾಸದಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ? ಆನ್ಸರ್ ಈಸ್ ಅನಾಲಿಟಿಕಲ್ ಎಂಜಿನ್. ಜಾನ್ ನೇಪಿಯರ್ ಇನ್ವೆಂಟೆಡ್ ನೇಪಿಯರ್ ಬೋನ್ಸ್ ಇನ್ ವಿಚ್ ಇಯರ್? ಜಾನ್ ನೇಪಿಯರ್ ಯಾವ ವರ್ಷದಲ್ಲಿ ನೇಪಿಯರ್ ಬೋನ್ಸ್ ಅನ್ನು ಕಂಡುಹಿಡಿದರು? ಆನ್ಸರ್ ಈಸ್ 1617. Okay. Question number 19. In an abacus, the frame is usually divided into which two parts? ಅಬಾಕಸ್ನ ಚೌಕಟ್ಟನ್ನು ಸಾಮಾನ್ಯವಾಗಿ ಯಾವ ಎರಡು ಭಾಗಗಳಾಗಿ ವಿಂಗಡಿಸಲಾಗುತ್ತದೆ? ಆಪ್ಷನ್ ಎ ಲೆಫ್ಟ್ ಅಂಡ್ ರೈಟ್, ಎಡ ಮತ್ತು ಬಲ, ಆಪ್ಷನ್ ಬಿ ಹೆವನ್ ಅಂಡ್ ಅರ್ತ್, ಸ್ವರ್ಗ ಮತ್ತು ಭೂಮಿ, ಆಪ್ಷನ್ ಸಿ ಟಾಪ್ ಅಂಡ್ ಬಾಟಮ್, ಮೇಲಿನ ಮತ್ತು ಕೆಳಗಿನ, ಆಪ್ಷನ್ ಡಿ ಫ್ರಂಟ್ ಅಂಡ್ ಬ್ಯಾಕ್, ಮುಂಭಾಗ ಮತ್ತು ಹಿಂಭಾಗ. ಆದ್ಮೇಲೆ ಈ ಆಪ್ಷನ್ಗಳನ್ನು ನೋಡಿದ ತಕ್ಷಣ ನಮ್ಗೆ ನೆನಪಾಗ್ತಕ್ಕಂಥದ್ದು ಅಪ್ಪರ್ ಡೆಕ್ ಅಂಡ್ ಲೋವರ್ ಡೆಕ್. ಆಕ್ಚುಲಿ ಸಾಂಪ್ರದಾಯಿಕವಾಗಿ ಆಗಿನ ಕಾಲದಲ್ಲಿ ಅವುಗಳನ್ನು ಹೆವನ್ ಅಂಡ್ ಅರ್ತ್, ಸ್ವರ್ಗ ಮತ್ತು ಭೂಮಿ ಅಂತ ಕರಿತಾ ಇದ್ರು. ಮೇಲಿನ ಅಪ್ಪರ್ ಡೆಕ್ ಅನ್ನ ಸ್ವರ್ಗ, ಕೆಳಗಿನ ಲೋವರ್ ಡೆಕ್ ಅನ್ನ ಭೂಮಿ ಅಂತ ಕರಿತಾ ಇದ್ರು. ಸೊ ದ ಆನ್ಸರ್ ಈಸ್ ಹೆವನ್ ಅಂಡ್ ಅರ್ತ್. ಕ್ವಶನ್ ನಂಬರ್ 20. ಹೂ ಡಿಸೈನ್ ದ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಕೆಪೇಬಲ್ ಆಫ್ ಪರ್ಫಾರ್ಮಿಂಗ್ ಆಲ್ 4 ಬೇಸಿಕ್ ಅರ್ಥಮೆಟಿಕ್ ಆಪರೇಷನ್ಸ್? ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. 4 ಮೂಲಭೂತ ಅಂಕಗಣಿತ ಕ್ರಿಯೆಗಳನ್ನು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ನಿರ್ವಹಿಸುವ ಸಾಮರ್ಥ್ಯವಿರುವ ಮೊದಲ ಯಾಂತ್ರಿಕ ಕ್ಯಾಲ್ಕುಲೇಟರ್ ಅನ್ನು ವಿನ್ಯಾಸಗೊಳಿಸಿದವರು ಯಾರು? ಆಪ್ಷನ್ ಎ ಬ್ಲೇಸ್ ಪಾಸ್ಕಲ್, ಆಪ್ಷನ್ ಬಿ ಗಾಟ್ಫ್ರೆಡ್ ವಿಲಿಹೆಮ್ ಲೆಬ್ನಿಜ್, ಆಪ್ಷನ್ ಸಿ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಡಿ ಜಾನ್ ನೇಪಿಯರ್. ಸೊ ದ ಆನ್ಸರ್ ಈಸ್
B. Gottfried Wilhelm Leibniz. Question number 21. Which early calculating device was extensively used for centuries in merchants trade across Asia and Europe before text-based arithmetic became popular? ಪಠ್ಯ ಆಧಾರಿತ ಗಣಿತವು ಜನಪ್ರಿಯವಾಗುವ ಮೊದಲು ಏಷ್ಯಾ ಮತ್ತು ಯುರೋಪಿನಾದ್ಯಂತ ವ್ಯಾಪಾರದಲ್ಲಿ ಶತಮಾನಗಳ ಕಾಲ ವ್ಯಾಪಕವಾಗಿ ಬಳಸಲ್ಪಟ್ಟ ಆರಂಭಿಕ ಲೆಕ್ಕಾಚಾರದ ಸಾಧನ ಯಾವುದು? ಆಪ್ಷನ್ ಎ ಪಾಸ್ಕಲೈನ್, ಆಪ್ಷನ್ ಬಿ ಡಿಫರೆನ್ಸ್ ಇಂಜಿನ್, ಆಪ್ಷನ್ ಸಿ ಅಬಾಕಸ್, ಆಪ್ಷನ್ ಡಿ ಅನಾಲಿಟಿಕಲ್ ಇಂಜಿನ್. ಹಿಯರ್ ದ ಆನ್ಸರ್ ಈಸ್ abacus. Question number 22. The transition from the abacus to mechanical computers like the analytical engine took approximately how long in human timeline? ಅಬಾಕಸ್ ನಿಂದ ಅನಾಲಿಟಿಕಲ್ ಇಂಜಿನ್ ಅಂತ ಯಾಂತ್ರಿಕ ಕಂಪ್ಯೂಟರ್ಗಳಿಗೆ ಬದಲಾಗುವ ಮಾನವ ಇತಿಹಾಸದಲ್ಲಿ ಸರಿಸುಮಾರು ಎಷ್ಟು ಸಮಯ ಬೇಕಾಯಿತು? ಅಲ್ಲಿಂದ ಅಲ್ಲಿವರೆಗೂ. ಅಬಾಕಸ್ ವಾಸ್ ಇನ್ವೆಂಟೆಡ್ ಇನ್ 600 BC. ಓಕೆ, ಅಲ್ಲಿಂದ ಅನಾಲಿಟಿಕಲ್ ಇಂಜಿನ್, ಚಾರ್ಲ್ಸ್ ಬೇಬೇಜ್ ಅನಾಲಿಟಿಕಲ್ ಇಂಜಿನ್ ವರೆಗೂ ಸುಮಾರು 4000 ವರ್ಷಗಳು ಬೇಕಾಗ್ತವೆ. ಆನ್ಸರ್ ಇಸ್ ಸಿ, ಮೋರ್ ದೆನ್ 4000 years. Question number 23. The Pascaline calculator operated using which mechanical components to perform calculations? Pascaline calculator ಲೆಕ್ಕಾಚಾರಗಳನ್ನು ಮಾಡಲು ಯಾವ ಯಾಂತ್ರಿಕ ಘಟಕವನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುತ್ತಿತ್ತು? ಆಪ್ಷನ್ ಎ ವ್ಯಾಕ್ಯೂಮ್ ಟ್ಯೂಬ್ಸ್, ಆಪ್ಷನ್ ಬಿ ಇಂಟರ್ಲಾಕಿಂಗ್ ವೀಲ್ಸ್ ಅಂಡ್ ಗೇರ್ಸ್, ಆಪ್ಷನ್ ಸಿ ಪಂಚ್ಡ್ ಕಾರ್ಡ್ಸ್, ಆಪ್ಷನ್ ಡಿ ಮ್ಯಾಗ್ನೆಟಿಕ್ ಟೇಪ್. ಸೊ ದ ಆನ್ಸರ್ ಈಸ್ ಇಂಟರ್ಲಾಕಿಂಗ್ ವೀಲ್ಸ್ ಅಂಡ್ ಗೇರ್ಸ್, ಚಕ್ರಗಳು ಮತ್ತು ಗೇರುಗಳು. ಕ್ವಶನ್ ನಂಬರ್ 24. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಅಬೌಟ್ ದ ಡಿಫರೆನ್ಸ್ ಎಂಜಿನ್? ಡಿಫರೆನ್ಸ್ ಇಂಜಿನ್ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸತ್ಯ? ಆಪ್ಷನ್ ಎ ಇಟ್ ವಾಸ್ ಅನ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್, ಇದು ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿತ್ತು. ಆಪ್ಷನ್ ಬಿ ಇಟ್ ವಾಸ್ ಫುಲ್ಲಿ ಆಟೋಮೆಟಿಕ್ ಅಂಡ್ ಮೆಕ್ಯಾನಿಕಲ್, ಇದು ಸಂಪೂರ್ಣವಾಗಿ ಸ್ವಯಂಚಾಲಿತ ಮತ್ತು ಯಾಂತ್ರಿಕವಾಗಿತ್ತು. ಆಪ್ಷನ್ ಸಿ ಇಟ್ ಯೂಸ್ಡ್ ಮೈಕ್ರೋ ಪ್ರೊಸೆಸರ್ಸ್, ಇದು ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸುತ್ತಿತ್ತು. ಆಪ್ಷನ್ ಡಿ ಇಟ್ ವಾಸ್ ಇನ್ವೆಂಟೆಡ್ ಬೈ ಬ್ಲೇಸ್ ಪಾಸ್ಕಲ್, ಇದನ್ನು ಬ್ಲೇಸ್ ಪಾಸ್ಕಲ್ ಕಂಡು ಹಿಡಿದರು. ಸೊ ಹಿಯರ್ ದ ಆನ್ಸರ್ ಈಸ್ ಬಿ, ಇಟ್ ವಾಸ್ ಫುಲ್ಲಿ ಆಟೋಮೆಟಿಕ್ ಅಂಡ್ ಮೆಕ್ಯಾನಿಕಲ್, ಇದು ಸಂಪೂರ್ಣವಾಗಿ ಸ್ವಯಂಚಾಲಿತ ಮತ್ತು ಯಾಂತ್ರೀಕೃತವಾಗಿತ್ತು. Last question number 25. Which of the following is considered a primary limitation or a drawback of a computer system? ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ ಸಿಸ್ಟಮ್ನ ಪ್ರಮುಖ ಮಿತಿ ಅಥವಾ ನ್ಯೂನತೆ ಎಂದು ಪರಿಗಣಿಸಲಾಗುತ್ತದೆ? ಇದು ಫಸ್ಟ್ ಚಾಪ್ಟರ್ ಇಂದ ತೆಗೆದುಕೊಳ್ಳಲಾಗಿದೆ. ಆಪ್ಷನ್ ಎ ಲೋ ಸ್ಟೋರೇಜ್, ಕಡಿಮೆ ಶೇಖರಣಾ ಸಾಮರ್ಥ್ಯ. ಆಪ್ಷನ್ ಬಿ ಹೈ ಕಾಸ್ಟ್, ಹೆಚ್ಚು ವೆಚ್ಚ. ಆಪ್ಷನ್ ಸಿ ಲ್ಯಾಕ್ ಆಫ್ ಐಕ್ಯೂ ಆರ್ ಕಾಮನ್ ಸೆನ್ಸ್, ಐಕ್ಯೂ ಕೊರತೆ, ಸಾಮಾನ್ಯ ಜ್ಞಾನದ ಕೊರತೆ. ಓಕೆ. ಆಪ್ಷನ್ ಡಿ ಸ್ಲೋ ಪ್ರೊಸೆಸಿಂಗ್ ಸ್ಪೀಡ್, ನಿಧಾನಗತಿಯ ಸಂಸ್ಕರಣಾ ವೇಗ. ಓಕೆ, ಸೊ ಹಿಯರ್ ದ ಆನ್ಸರ್ ಈಸ್ ಸಿ, ಲ್ಯಾಕ್ ಆಫ್ ಐಕ್ಯೂ ಆರ್ ಕಾಮನ್ ಸೆನ್ಸ್. ಆದ್ಮೇಲೆ ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನು, ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥ, ವಿವಿಧ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಂದಿನ ತರಗತಿಗಳಲ್ಲಿ, ಮುಂದಿನ ಕ್ಲಾಸ್ಗಳಲ್ಲಿ, ಮುಂದಿನ ಸಂಚಿಕೆಗಳಲ್ಲಿ ನಾನು ಪ್ರತಿ ಚಾಪ್ಟರ್ ಮುಗಿದ ತಕ್ಷಣ ನಿಮಗೆ ಕೊಡ್ತಾ ಹೋಗ್ತೇನೆ. ದಯವಿಟ್ಟು ಪ್ರಶ್ನೆಗಳನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.